ಬಯಲಾಗ್ತಿದೆ ಧರ್ಮಸ್ಥಳದ ಕೊಲೆ ರಹಸ್ಯಗಳು. ಅಲ್ಲಿ ಕೊಲೆಯಾಗಿದ್ದು ಒಬ್ಬಳಲ್ಲ, 10 ಹೆಣ್ಣು ಮಕ್ಕಳು. ಎಸ್ಪಿಗೆ ದೂರು ಕೊಟ್ಟ ಆ ವ್ಯಕ್ತಿ ಯಾರು, ಆತ ಹೇಳಿದ್ದೇನು, ತಲೆಬುರುಡೆ ಮೂಳೆಗಳು ಹೇಳುತ್ತಿರುವ ನೋವಿನ ಕಥೆಗಳೇನು? ಈ ಸುದ್ದಿ ನಿಜವಾಗ್ಲೂ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿದೆ. 10 ವರ್ಷ ಧರ್ಮಸ್ಥಳದ ನೆಲದಲ್ಲಿ ಹೂತಿಟ್ಟ ಕೊಲೆಗಳ ಸಾವಿನ ರಹಸ್ಯ ಬಯಲಾಗೋ ಕಾಲ ಸನ್ನಿಹಿತವಾಗಿದೆ. ಯಾಕಂದ್ರೆ ಇಲ್ಲಿ 10 ಮಹಿಳೆಯರನ್ನು, ಅಪ್ರಾಪ್ತ ಬಾಲಕಿಯರನ್ನು, ಪುರುಷರನ್ನು ಕೊಲೆ ಮಾಡಿ ಮಣ್ಣಿನಲ್ಲಿ ಹೂತಿಟ್ಟ ಸುಟ್ಟ ವ್ಯಕ್ತಿಯೇ ಈಗ ಸತ್ಯನ ಹೇಳಲು ಮುಂದಾಗಿದ್ದಾರೆ. ಸ್ವತಃ ತಾನೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯ ದೂರಿನಲ್ಲೇನಿದೆ? ಆ ವ್ಯಕ್ತಿ ಮತ್ತಾರೂ ಅಲ್ಲ, ಧರ್ಮಸ್ಥಳದಲ್ಲಿ ಶುಚಿತ್ವದ ಕೆಲಸ ಮಾಡುತ್ತಿದ್ದವರು. ಆ ಸ್ಥಳದ ಪ್ರಭಾವಿಗಳು ಈ ವ್ಯಕ್ತಿಗೆ ಮೃತದೇಹಗಳನ್ನ ಹೂತು ಹಾಕುವಂತೆ ನಿರ್ದೇಶನ ನೀಡಿ ಚಿತ್ರಹಿಂಸೆ ನೀಡುತ್ತಿದ್ದರಂತೆ. ಈ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀಡಿರುವ ದೂರಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಕೊಲೆಗಳ ರಹಸ್ಯವನ್ನು ಒಂದೊಂದಾಗಿಯೇ ಬಿಚ್ಚಿಟ್ಟಿದ್ದಾರೆ. ಅವರೇ ತಮ್ಮ ದೂರಿನಲ್ಲಿ ಹೇಳಿರುವಂತೆ ತಾವು ಹೂತಿರುವ ಮೃತದೇಹಗಳಲ್ಲಿ ಮಹಿಳೆಯರು ಹಾಗೂ ಅಪ್ರಾಪ್ತ ಬಾಲಕಿಯರದ್ದೇ ಹೆಚ್ಚಿದೆಯಂತೆ. ಅನೇಕ ಮಹಿಳೆಯರ ಶವಗಳಲ್ಲಿ ಬಟ್ಟೆ ಹಾಗೂ ಒಳ ಉಡುಪುಗಳೇ ಇಲ್ಲದೆ ಹರಿದ ಬಟ್ಟೆಗಳಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತ ಸ್ಥಿತಿಯಲ್ಲಿ ಸಿಕ್ಕಿವೆಯಂತೆ. ಮೈ ಮೇಲೆ, ಕುತ್ತಿಗೆ ಮೇಲೆ, ದೇಹದ ಒಳಭಾಗಗಳೆಲ್ಲ ಗಾಯಗಳಿಂದ ಕೂಡಿರುತ್ತಿತ್ತು. ಅದರಲ್ಲೂ ಖಾಸಗಿ ಭಾಗಗಳು ಕ್ರೂರವಾಗಿ ಗಾಯವಾಗಿದ್ದವು. ಕೆಲವರ ದೇಹದ ಮೇಲೆ ಸುಟ್ಟ ಗಾಯಗಳು, ಮುಖಕ್ಕೆ ಆಸಿಡ್ ಹಾಕಲಾಗಿತ್ತು ಅಂತ ದೂರು ಕೊಟ್ಟ ವ್ಯಕ್ತಿ ಹೆಣಗಳ ಸ್ಥಿತಿಯನ್ನ ವಿವರಿಸಿದ್ದಾರೆ. 2010ನೇ ಇಸವಿಯಲ್ಲಿ 12 ರಿಂದ 15 ವರ್ಷದ ಬಾಲಕಿಯ ಹೆಣವೊಂದು ಸಿಕ್ಕಿತ್ತು. ಆಕೆ ಶಾಲಾ ಸಮವಸ್ತ್ರ ಧರಿಸಿದ ಬಾಲಕಿಯಾಗಿದ್ಲು. ಆಕೆಯ ಹೆಣ ಅತ್ಯಾಚಾರ ಮಾಡಿ ಕತ್ತು ಹಿಸಿಕಿದ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಆಕೆಯ ಹೆಣವನ್ನ ಶಾಲಾ ಬ್ಯಾಗ್ ಸಮೇತ ಹೂಳಲು ಸೂಚನೆ ನೀಡಿದ್ರಂತೆ. ಇನ್ನು 20 ವರ್ಷದ ಮಹಿಳೆಯ ಮುಖವನ್ನು ಆಸಿಡ್ ನಿಂದ ಸುಟ್ಟು ದೇಹವನ್ನ ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು. ಆಕೆಯ ಪಾದರಕ್ಷೆ, ಅವಳ ಎಲ್ಲಾ ವಸ್ತುಗಳನ್ನು ಸುಡಲು ಸೂಚನೆ ನೀಡಿದ್ರು ಆ ಪಾಪಿಗಳು. ಆ ಪ್ರಭಾವಿ ವ್ಯಕ್ತಿಗಳು ಕೇವಲ ಮಹಿಳೆಯರನ್ನು ಮಾತ್ರ ಅಲ್ಲ, ಭಿಕ್ಷಾಟನೆಗೆ ಬಂದಿರುವ ಪುರುಷರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಿ ಹಾಕಿ ಟವಲ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡುತ್ತಿದ್ದರು. ಕೊಲೆ ಮಾಡಿದ ಬಳಿಕ ಆ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ನೀಡುತ್ತಿದ್ದರು. ಅದೆಷ್ಟೋ ಬಾರಿ ಡೀಸೆಲ್ನಿಂದ ಮೃತದೇಹಗಳನ್ನು ಬಲವಂತವಾಗಿ ಸುಟ್ಟು ಹಾಕಿದ್ದೇನೆ ಎಂದು ವ್ಯಕ್ತಿ ದೂರು ನೀಡಿದ್ದಾರೆ. ಮಾಡಲ್ಲ ಅಂದ್ರೆ ಮರ್ಡರ್ ಮಾಡುವ ಧಮಕಿ ಹಾಕುತ್ತಿದ್ರು. ಇನ್ನು ಈ ಕೆಲಸ ನನ್ನಿಂದ ಆಗಲ್ಲ ಎಂದು ಆ ವ್ಯಕ್ತಿ ಹೇಳಿದ್ರೆ ಜೀವ ಬೆದರಿಕೆ ಹಾಕ್ತಿದ್ರಂತೆ. ನಿನ್ನನ್ನು, ನಿನ್ನ ಮನೆಯವರನ್ನು ಕೊಲ್ಲುವೆ ಅಂತ ಆ ಪ್ರಭಾವಿಗಳು ಹೆದರಿಸ್ತಿದ್ರಂತೆ. ಅದೆಷ್ಟೋ ಬಾರಿ ಅವರಿಂದ ಥಳಿತಕ್ಕೂ ಒಳಗಾಗಿದ್ರಂತೆ. ಇದರಿಂದ ಭಯಭೀತರಾಗಿ ಸಾವಿಗೆ ಅಂಜಿ ಇವರ ಕುಟುಂಬ ನೆರೆ ರಾಜ್ಯಕ್ಕೆ ತೆರಳಿ ತಲೆಮರೆಸಿಕೊಂಡು ಜೀವನ ಮಾಡಲಾರಂಭಿಸಿತಂತೆ. ಆದ್ರೂ ಜೀವಕ್ಕೆ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ಇವರಿಗೆ ಪಾಪ ಪ್ರಜ್ಞೆ ಕಾಡಿ ಅಷ್ಟು ಸಾವಿಗೆ ನ್ಯಾಯ ಸಿಗಲಿ ಅಂತ ನಿರ್ಧರಿಸಿ ಕಳೇಬರ ಹಾಗೂ ಛಾಯಾಚಿತ್ರವನ್ನ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಬಂದು ಮೃತದೇಹ ಹೊರತೆಗೆಯಲು ಸಹಕಾರ ನೀಡುತ್ತೇನೆ ಹಾಗೂ ಈ ಮೃತದೇಹಗಳನ್ನ ಅಂತ್ಯ ಸಂಸ್ಕಾರ ಮಾಡಿಲ್ಲ, ಈ ದೇಹಗಳಿಗೆ ಮುಕ್ತಿ ಸಿಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಅಬ್ಬಾ, ಕೇಳಿದ್ರೆ ಅದೆಷ್ಟು ಭಯ ಅನ್ಸುತ್ತೆ ಅಲ್ವಾ? ಇವರು ಕೊಟ್ಟ ದೂರಿನ ಆಧಾರದಲ್ಲಿ FIR ದಾಖಲಾಗಿದೆ. ಈಗ ಹೂತಿರುವ ಹೆಣಗಳನ್ನ ಹೊರತೆಗೆದು ಸಾಕ್ಷಿಗಳನ್ನ ಸಂಗ್ರಹಿಸಿ ಈ ಸಾವಿನ ಹಿಂದಿನ ಸತ್ಯವನ್ನು ಹುಡುಕಬೇಕಾಗಿದೆ. ಯಾವ ಯಾವ ಹೆಣಗಳು ಯಾವ ಯಾವ ನೋವಿನ ಕಥೆಗಳನ್ನು ಹೇಳುತ್ತಾವೋ ಕಾದು ನೋಡಬೇಕು. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.